ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿ ಗೌಡ ಲಾಗ್ಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಅಕ್ಕ ಕೊಬ್ಬರಿ ತುರಿತಿದ್ದಾರೆ. ಏನು ಮಾಡ್ತಿದ್ದಾರೆ ಅದನ್ನ ಹೇಳಿ. ನಮ್ಮಮ್ಮ ಕೊಕೊನಟ್ನ ಕಟ್ ಮಾಡ್ತಿದ್ದಾರೆ. ಕೊಬ್ಬರಿ ಅಂತ ಸ್ವಲ್ಪನೇ ಮಾಡೋಣ ದೇವ್ರ ನೈವೇದ್ಯಕ್ಕೆ, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಅಷ್ಟೇ ಮಾಡ್ಕೊಂಡಿದ್ದೆ. ಅದಕ್ಕೇನು ಸ್ವಲ್ಪ ಕಡಿಮೆನೇ ಇತ್ತು. ಅದಕ್ಕೆ ನಾನು ಕೊಬ್ಬರಿ ಕಟ್ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ನಾನು ಮಾಡ್ತೀನಿ ಅಂತ ಅವ್ರಿಗೆ ಖುಷಿ. ಏನಾದರೂ ಈ ಥರದ ಅಡುಗೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗೋದಂದರೆ ಇನ್ನು ಖುಷಿ. ಬೇರೆ ಯಾವ ಕೆಲಸನೂ ಅಷ್ಟಿಷ್ಟ ಆಗಲ್ಲ ಅವ್ರಿಗೆ. ಸೊ ನಮ್ಮ ಯುಕ್ತ ಕೊಬ್ಬರಿ ತುರಿತೀನಿ ಅಂತ ತುರಿತಿದ್ದಾಳೆ. ನನ್ನ ಪಡ್ಡು ವಿಡಿಯೋ ಮಾಡ್ತಿರೋದು, ನಾನು ಕೊಬ್ಬರಿ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಅಲ್ವಾ ಸಾಕು ಅಂದ್ಬಿಟ್ಟು ಅರ್ಧ ಹೋಳು ಕೊಬ್ಬರಿ, ಅರ್ಧ ಹೋಳು ಕೊಬ್ಬರಿ ತುರಿತಾ ಇರೋದು. ಏನಕ್ಕಂದರೆ ಅದು ಸಿಹಿ ಪೊಂಗಲ್ಗೆ ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪನೇ ಮಾಡೋಣ ಅಂತ ಈಗ ಬೆಲ್ಲ ತೊಗೊಂಬಂದಿದ್ದೀನಿ. ಸೊ ಇವಾಗ ನೋಡಿ ನನ್ನ ಮಗಳು ಬೆಲ್ಲ ಚಚ್ಚುತ್ತಾಳೆ. ಇದು ಆ್ಯಕ್ಚುಲಿ ಒರಿಜಿನಲ್ ಆಡಿಯೋನೇ ಬರ್ತಾನೇ ಇಲ್ಲ. ಒರಿಜಿನಲ್ ಆಡಿಯೋ ಚೆನ್ನಾಗಿತ್ತು. ನಾವು ಅಲ್ಲಿ ಫನ್ ಮಾಡಿಕೊಂಡೆಲ್ಲ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಇದು ನನ್ನ ಮಗಳು ನಾನು ಕೂಡ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿದ್ಲು. ಕೊಬ್ಬರಿ ಕಟ್ ಮಾಡ್ತೀನಿ ಅಂತ ಕೇಳ್ತು. ಸೊ ನನಗೆ ಕೊಬ್ಬರಿ ಕಟ್ ಮಾಡೋದು ಬೇಡ, ಚಾಕು ಇದೆ ಅಲ್ವಾ. ಸೊ ಅಂದ್ಬಿಟ್ಟು ಚಾಕುವಿಂದ ಕೈ ಏನಾದರೂ ಕಟ್ಟಾಗಿಬಿಟ್ರೆ ಬೈ ಮಿಸ್ ಆಗಿ ಅಂತ ಬೆಲ್ಲ ಚಚ್ಚು ಅಂತ ಹೇಳಿಕೊಟ್ಟೆ. ಬೆಲ್ಲ ಚಚ್ಚು ಅಂತ ಹೇಳಿದರೆ ಪುಡಿನೇ ಮಾಡಾಕ್ಬಿಟ್ಟಿತ್ತು. ಬಟ್ ಆದರೂ ಎಳ್ಳು ಬೆಲ್ಲ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ನೋಡಿ ಇದು ನಾಳೆ ಪೊಂಗಲ್ಗೆ, ಇದು ಪೊಂಗಲ್ಗೆ ಸ್ವಲ್ಪ ಮತ್ತು ಎಳ್ಳು ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲ ಹಾಕೋ ಥರದ್ದು. ಇದೇ ಫಸ್ಟ್ ಟೈಮ್ ನಾನು ಎಳ್ಳು ಬೆಲ್ಲ, ಸೆಕೆಂಡ್ ಟೈಮ್ ಏನೋ ಮಾಡಿದ್ದು. ಬಟ್ ಈ ಸರಿ ತುಂಬ ರುಚಿಯಾಗಿ ಬಂದಿತ್ತು, ಗರಿ ಆಗಿತ್ತು. ಮೊದಲನೇದಾಗಿ ಎಳ್ಳು ಬೆಲ್ಲ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಎಳ್ಳು ಹಾಕ್ಬಿಟ್ಟು ಅದು ಚಿಟಪಟ ಅನ್ನೋ ಸೌಂಡ್ ಬರೋವರೆಗೂ ಹುರಿಬೇಕು. ನಂತರ ಕಡಲೆ ಬೀಜ ಸೇರಿಸಬೇಕು. ಅದು ಅಷ್ಟೇ ಹಸಿಯಾಗಿ ಇರಬಾರ್ದು, ಅಷ್ಟು ಚೆನ್ನಾಗಿ ಹುರಿಬೇಕು. ನಂತರ ಎಳ್ಳು ಮತ್ತು ಹುರಿದಿರೋ ಎಳ್ಳು ಕೊಬ್ಬರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಚಚ್ಚಿ ಇಟ್ಟಿರ್ತಕ್ಕಂಥ ಬೆಲ್ಲ ಸೇರಿಸ್ತಾಯಿದ್ದೀನಿ ಮಿಕ್ಸಿಂಗಿಗೆ ಇದು. ಅದಾದಮೇಲೆ ಚೆನ್ನಾಗಿ ಹುರಿದಿರ್ತಕ್ಕಂಥ ಕಡಲೆ ಬೀಜನ ಚೆನ್ನಾಗಿ ಸಿಪ್ಪೆ ತೆಗೆದು ಮರದಲ್ಲಿ ಚೆನ್ನಾಗಿ ಕೇರಿ ಆ ಸಿಪ್ಪೆ ಎಲ್ಲ ಹೊಟ್ಟೆಲ್ಲ ಹೋಗೋ ಥರ ಮಾಡಬೇಕು. ಅದಾದಮೇಲೆ ಕಡಲೆ ಬೀಜ ಸಿಪ್ಪೆ ತೆಗೆದಿರೋದನ್ನ ಸೇರಿಸ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಏನಿತ್ತು ಅದನ್ನು ಸ್ವಲ್ಪನೇ ಬಿಸಿ ಮಾಡಿ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ನಾನು ಕಡಲೆನೂ ಸೇರಿಸಿದೆ. ಮತ್ತು ಈಗ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಕ್ಕಂತಹ ಮಿಶ್ರಣಗಳನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಳ್ಳೆಲ್ಲ ಕೆಳಗೆ ಉಳ್ಕೊಂಬಿಡುತ್ತೆ. ಸೊ ಆ ಥರ ಆದರೆ ಚೆನ್ನಾಗಿರಲ್ಲ. ಅದಾದಮೇಲೆ ನಾಳೆ ಬೆಳಗ್ಗೆಗೆ ಪೊಂಗಲ್ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಳ್ಳು ಬೆಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಪೂಜೆಗೆಲ್ಲ ರೆಡಿ ಆದರೆ ಚೆನ್ನಾಗಿರುತ್ತೆ. ಮತ್ತು ಗೆಣಸು, ಕಡಲೆಕಾಯಿ, ಕಬ್ಬು ಸ್ವಲ್ಪನೇ ತೊಗೊಂಬಂದಿದ್ದೆ. ನಮ್ಮ ಮನೇಲಿ ಯಾರೂ ಅಷ್ಟಾಗಿ ತಿನ್ನಲ್ಲ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.